ಬಿರುಸಿನ ಹೊಡೆತ ಡಿಂಬಿಡಿಗಳ ಭಾಗದಲ್ಲಿ ಮೊದಲ ಚೆಂಡಲ್ಲಿ ಇವಾಗ ಪ್ರದೀಪ್ ಶೆಟ್ಟಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಮೊದಲ ಚೆಂಡಲ್ಲಿ ಇವಾಗ ಹುದ್ದರಿಯನ್ನು ಕಳೆದುಕೊಳ್ತಾ ಇರುವಂತಹ ಕೋಸ್ಟಲ್ ಕಿಂಗ್ಸ್ ಯುನೈಟೆಡಿನ ತಂಡ ಮೊದಲ ಜಯಕ್ಕಾಗಿ ಹೋರಾಟವನ್ನು ಮಾಡ್ತಾ ಇರುವಂತಹ ತಂಡ. ಆಡಿರುವಂತಹ 2 ಪಂದ್ಯಲ್ಲೂ ಕೂಡ ವಿರೋಚಿತ ಸೋಲನ್ನು ಕಂಡಿರ್ತಕ್ಕಂಥ ಕೋಸ್ಟಲ್ ಕಿಂಗ್ಸ್ ಯುನೈಟೆಡ್. ಹೊಸ ಆಟಗಾರ ಹೇಮಂತ ಎರಡನೇ ಬಾರಿಗೆ ಮತ್ತೆ ಕಿಶನ್ ಲೆಗ್ಲಾನ್ಸ್ ಹೊಡೆತವನ್ನು ದಾಖಲಿಸಿದ್ರು. ಶಾರ್ಟ್ ಸ್ಕಾರ್ಲಿಗೆ ಮೇಲೆ ಹೋಗ್ತಾ ಇರುವಂತಹ ಚೆಂಡು ಕೇವಲ 1 ಓಟಗಳಿಗೆ ಮಾತ್ರ ಅನುಮಾನ ಮಾಡಿಕೊಡ್ತಾ ಇದ್ದಾರೆ. ಬನ್ಸ್ ಎಂಪೈರ್ ಟ್ರೋಫಿ 2ನೆಯ ದಿನದಲ್ಲಿ ಮುಂದುವರಿಕೆಯನ್ನು ಕೂಡ ಕಾಣ್ತಾ ಇದೆ. ಬಹಳಷ್ಟೊಂದು ದಾಖಲೆಯನ್ನು ನಿರ್ಮಿಸ್ತಾ ಇರುವಂತಹ ಬನ್ಸ್ ಸಮಾಜ ಬಾಂಧವರ ಪಂದ್ಯಾಕೂಟ ಕೂಡ ಇದಾಗ್ತಾ ಇದೆ. ಮತ್ತೆ ಕಿಶನ್ ಬಹಳ ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿದ್ರು. ತಟ್ಟುಮಟ್ಟು ಒಂದವರೆಗೆ ಸೇರ್ಪಡೆ 2 ಓಟವನ್ನು ದಾಖಲಿಸುವ ಪ್ರಯತ್ನ ಪೂರೈಸಿಕೊಳ್ತಾ ಇದ್ದಾರೆ. ಅವಳಿ ಓಟ ಬರ್ತಾ ಇದೆ. ತನ್ಮೂಲಕ 1 ಶಾಟ್, ಕೇವಲ 1 ಓಟದ ಸೇರ್ಪಡೆ ಅನ್ನುವಂತ ಸೂಚನೆ ನಿರ್ಣಾಯಕರು ನೀಡಿದ್ರು. ಪಂದ್ಯಗಳ ನೇರ ಪ್ರಸಾರವನ್ನು ಯೂಟ್ಯೂಬ್ ನಲ್ಲಿ ಬಿತ್ತರವನ್ನು ಮಾಡ್ತಾ ಇದೆ ಕ್ಲಿಕ್ಸೆ ಮತ್ತು ಕವರ್ ಡ್ರೈವಿನ ತಂಡ. ದೇಶ ವಿದೇಶಾದ್ಯಂತವಾಗಿ ಬಾರಿಯ ಬನ್ಸ್ ಎಂಪೈರ್ ಟ್ರೋಫಿಯ ನೇರ ಪ್ರಸಾರ ಬಿತ್ತರವನ್ನು ಕೂಡ ಕಾಣ್ತಾ ಇದೆ. ಎತ್ತಿ ಬಾರಿಸುವಂತಹ ಪ್ರಯತ್ನ, ಶನಗಾಲ ಗಾಳಿಯಲ್ಲಿ ತೇಲ್ತಾ ಇರುವಂತಹ ಚೆಂಡು. ಮೊದಲ ಓವರ್ನ ಮೊದಲ ಚೆಂಡಲ್ಲಿ ಪ್ರದೀಪ್ ಶೆಟ್ಟಿಗೆ ಉದ್ದರಿಯನ್ನು ಒಪ್ಪಿಸಿದ್ರು. ಆ ಬಳಿಕ ಕೋಸ್ಟಲ್ ಕಿಂಗ್ಸ್ ಯುನೈಟೆಡಿನ ತಂಡ ಜೊತೆ ಆಟವನ್ನು ಮುಂದುವರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. 8 ಓವರ್ಗಳ ಪಂದ್ಯ 50-60 ಆಸುಪಾಸಿನ ಮೊತ್ತವನ್ನು ಪೇರಿಸಿದ್ರೆ ಸ್ವಲ್ಪ ಮಟ್ಟಿಗೆ ಸಂಘರ್ಷಣ ಹಂತವನ್ನು ದಾಖಲಿಸಬಲ್ಲಂತ ಒಂದು ಮೊತ್ತವಾಗುತ್ತೆ. ಆ ಹಂತಕ್ಕಾಗಿ ಇವಾಗ ಕೋಸ್ಟಲ್ ಕಿಂಗ್ಸ್ ಯುನೈಟೆಡಿನ ತಂಡ ಪಂದ್ಯವನ್ನು ಆಡ್ತಾ ಇದೆ. ಶಾರ್ಟ್ ಆಗಿ ಬರ್ತಾ ಇರುವಂತಹ ಚೆಂಡು ಡೀಪ್ ಸ್ಕಾರ್ಲಿಗೆ ಭಾಗದಲ್ಲಿ 1 ಓಟ. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆಯನ್ನು ದೀಕ್ಷಿತ್ ಮಾಡಿದ್ರು. 2 ಓಟಗಳ ಸೇರ್ಪಡೆಯೂ ಕೂಡ ತಂಡದ ಮೊತ್ತ ಇವಾಗ 5 ಓಟಗಳು. ಕೊನೆ ಎಸೆತ ಅಂತಿಮ ಚೆಂಡು ಮೊದಲ ಓವರ್ನಲ್ಲಿ ಬಾಕಿಳಿತಾ ಇದೆ. ಟಾಪ್ ಎಚ್ ಆಗ್ತಾ ಇರುವಂತಹ ಚೆಂಡು ಆದರ್ಶ ಶೆಟ್ಟಿ, ಏಷ್ಯಾನಿಕ್ ಕ್ರಿಕೆಟರ್ಸಿನ ಲೆಜೆಂಡ್ ಆಟಗಾರ, ಕ್ಯಾಚ್ ಪಡ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಿದ್ರು ಅಷ್ಟೇ. ಯಾವುದೇ ರೀತಿ ಆಘಾತವನ್ನು ಕಾಣ್ತಾ ಇಲ್ಲ ಕೋಸ್ಟಲ್ ಕಿಂಗ್ಸ್ ಯುನೈಟೆಡಿನ ತಂಡ. ಮೊದಲ ಓವರ್ ಮುಕ್ತಾಯದಲ್ಲಿ ಮೊದಲ ವಿಕೆಟ್ ಅನ್ನು ಕಳೆದುಕೊಂಡಿರ್ತಕ್ಕಂಥ ಕೋಸ್ಟಲ್ ಕಿಂಗ್ ಯುನೈಟೆಡ್ 6 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಬನ್ ಸಮಾಜ ಬಾಂಧವರ ಪಂದ್ಯಾಕೂಟ ಬಹಳಷ್ಟೊಂದು ಜನಪ್ರಿಯತೆಯನ್ನು ಪಡ್ಕೊಳ್ತಾ ಇರುವಂತಹ ಪಂದ್ಯಾಕೂಟ ಆಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಆಟಗಾರರು, ಯುವ ಆಟಗಾರರು, ಅನುಭವಿ ಆಟಗಾರರನ್ನ ಒಳಗೊಂಡಿರ್ತಕ್ಕಂಥ ಬನ್ ಸಮಾಜ ಬಾಂಧವರ ಪಂದ್ಯಾಕೂಟ. 40 ಮತ್ತು 30 ಒಳಗಡೆ ಬಹಳ ಉತ್ತಮ ರೀತಿಯ ಒಂದು ಆಟವನ್ನು ತೋರಿಸ್ತಾ ಇರುವಂತಹ ಶರತ್ ಶೆಟ್ಟಿ ಅವರ ಸಾರಥ್ಯದ ಶೆಟ್ಟಿ ಎಂಪೈರ್ ಈ ಬಾರಿ ಕುಂದಾಪುರ ಗಾಂಧಿ ಮೈದಾನದಲ್ಲಿ ಹೊಸ ಆವಿಷ್ಕಾರಯುಕ್ತವಾಗಿರ್ತಕ್ಕಂಥ ಆಕರ್ಷಣೆದಾಯಕವಾಗಿರ್ತಕ್ಕಂಥ ಪಂದ್ಯಾಕೂಟವನ್ನು ಆಯೋಜಿಸ್ತಾ ಇದ್ದಾರೆ. ಪ್ರೀಮಿಯರ್ ಲೀಗಿನ ಪಂದ್ಯಾಕೂಟಗಳು ಬಂದ ನಂತರ ಬಹಳಷ್ಟೊಂದು
ಬದಲಾವಣೆಯನ್ನು ಕಾಣ್ತಾ ಇರುವಂತಹ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾಕೂಟ. ಸಮಯ ಕಳೀತಾ ಇದ್ದ ಹಾಗೆ ಹೊಸತನವನ್ನ ಟೆನ್ನಿಸ್ ಬಾಲ್ ಕ್ರಿಕೆಟ್ ತನ್ನ ಮೈಗೂಡಿಸಿಕೊಳ್ತಾ ಇದೆ. ಇವೆಲ್ಲವೂ ಕೂಡ ಇವಾಗ ಬನ್ಸ್ ಎಂಪೈರ್ ಟ್ರೋಫಿಗಾಗಿ ನಡೀತಾ ಇದೆ. ಬೌಲರ್ ಅನುಭವಿ ಎಸೆತಗಾರ ಗುರುಪ್ರಸಾದ್ ಕಟ್ಟೆ. ಹೇಮಂತ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. ಸುದೀಪ್ ಶೆಟ್ಟಿ ವಿಕೆಟ್ ಕೀಪರ್. ತನ್ನ ಮೂಲಕ ನೋ ಬಾಲ್ ಅನ್ನುವಂತ ತೀರ್ಪು. ಡೀಪ್ ಟಾಸ್ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ. 2 ಓಟ, 3ನೇ ಓಟವನ್ನು ಕೂಡ ದಾಖಲಿಸಿಕೊಂಡ್ರು. ಈ ನಿಟ್ಟಿನಲ್ಲಿ ತಂಡದ ಮೊತ್ತ ಕೂಡ ಇವಾಗ 1+3 10ಕ್ಕೆ ತಲುಪ್ತಾ ಇದೆ. ನೋ ಬಾಲ್ ಪ್ಲಸ್ 3 ಓಟವನ್ನು ದಾಖಲಿಸ್ತಾ ಇರುವಂತ ಕೋಸ್ಟಲ್ ಕಿಂಗ್ಸ್ ಯುನೈಟೆಡಿನ ತಂಡ. ಫ್ರೀ ಹಿಟ್ ಎಸೆತ. ದಾಂಡಿಗರಿಗೆ ಅವಕಾಶಗಳು ಲಭಿಸ್ತಾ ಇದೆ. ಬೀಸುವ ಪ್ರಯತ್ನವನ್ನು ಮಾಡಿದ್ರು, ಮತ್ತೆ ದಾಂಡು ಚೆಂಡಿಗೆ ಸಂಪರ್ಕಗಳು ಆಗ್ತಾ ಇಲ್ಲ. ವೇಗದ ಚೆಂಡುಗಳಿಗೆ ಅವಕಾಶ ಮಾಡಿಕೊಡ್ತಾ ಇರುವಂತಹ ಗುರುಪ್ರಸಾದ್ ಕಟ್ಟೆ ಅನುಭವಿ ಆಟಗಾರ. ಮತ್ತೆ ಕಟ್ಟೆ 3ನೇ ಚೆಂಡಿಗಾಗಿ ಆಗ್ತಾ ಇರುವಂತಹ ಚೆಂಡು ತನ್ನ ಮೂಲಕ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದ್ರು ಕೂಡ ಸ್ವಲ್ಪ ಮಟ್ಟಿಗೆ ಆದರ್ಶ ಶೆಟ್ಟಿ ಮತ್ತು ಗುರುಪ್ರಸಾದ್ ಕಟ್ಟೆ ಕ್ಯಾಚ್ಗಾಗಿ ಪ್ರಯತ್ನಗಳನ್ನ ಮಾಡಿದ್ರು. ಆ ನಿಟ್ಟಲ್ಲಿ ಕ್ಯಾಚ್ ಪಡ್ಕೊಳ್ತಾ ಇಲ್ಲ. ತನ್ನ ಮೂಲಕವಾಗಿ ಮತ್ತೆ ಒಂದು ಓಟದ ಹೆಚ್ಚುವರಿಯನ್ನು ಕೂಡ ಕಾಣ್ತಾ ಇದೆ. ತಂಡದ ಮೊತ್ತಕ್ಕೂ ಇವಾಗ 11 ಓಟಗಳು. ಈ ಬಾರಿಯ ಬನ್ಸ್ ಎಂಪೈರ್ ಟ್ರೋಫಿ ವಿಜೇತರಿಗೆ ಚಾಂಪಿಯನ್ ತಂಡಕ್ಕೆ ಬೆಳ್ಳಿಯ ಟ್ರೋಫಿಯನ್ನು ಕೂಡ ನೀಡಿ ಗೌರವಿಸಲಾಗ್ತದೆ. ಲೆಗ್ ಲಾನ್ಸ್ ಹೊಡೆತವನ್ನು ದಾಖಲಿಸಿದ್ರು. ಮಿಡ್ ವಿಕೆಟ್ ಕಡೆ ಹೋಗ್ತಾ ಇರುವಂತಹ ಚೆಂಡು ತಟ್ಟಿಮುಟ್ಟಿ 2 ಓಟ್ಗಳ ಸೇರ್ಪಡೆಯಾಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯಾಗಿ ರನ್ನಿಂಗ್ ಬಿಟ್ಟಿದ್ದ ವಿಕೆಟ್ಸ್ ಅನ್ನು ದಾಖಲಿಸ್ತಾ ಇರುವಂತಹ ಕೋಸ್ಟಲ್ ಕಿಂಗ್ಸ್ ಯುನೈಟೆಡಿನ ತಂಡ. ಪಂದ್ಯ ಕುಲ ಉಳಿಯಬೇಕಾದ್ರೆ ಈ ಪಂದ್ಯವನ್ನು ಜಯಿಸಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಕೋಸ್ಟಲ್ ಕಿಂಗ್ಸ್ ಯುನೈಟೆಡ್ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ. ಓಟ್ಗಳ ಅವಕಾಶ ಮಾಡಿಕೊಡ್ತಾ ಇಲ್ಲ. ಈಶಾನ್ಯ ತಂಡ ನಿನ್ನೆ ಆಡಿರ್ತಕ್ಕಂಥ 2 ಪಂದ್ಯ 1ರಲ್ಲಿ ಜಯವನ್ನು ದಾಖಲಿಸಿತ್ತು, 1ರಲ್ಲಿ ಟೈ ದಾಖಲಿಸಿಕೊಂಡಿರ್ತಕ್ಕಂಥ ತಂಡ ಕೂಡ. ತನ್ನ ಮೂಲಕ ಹೇಮಂತ ಕ್ಲೀನ್ ಬಾಲ್. ಎರಡನೇ ವಿಕೆಟ್ ಅನ್ನು ಕಳೆದುಕೊಳ್ತಾ ಇರುವಂತಹ ಕೋಸ್ಟಲ್ ಕಿಂಗ್ಸ್ ಯುನೈಟೆಡ್ ಇವಾಗ 13 ಓಟವನ್ನು ದಾಖಲಿಸ್ತಾ ಇದೆ. ಈ ಪಂದ್ಯದ ಬಳಿಕ ಪ್ರದರ್ಶನ ಪಂದ್ಯ ನಡೀತದೆ. ಬನ್ ಸಮಾಜ ಬಾಂಧವರ ಲೆಜೆಂಡ್ಸ್ ಆಟಗಾರರು
ಸಮಯ ಸರಿಯಾಗಿ 6 ಗಂಟೆಗೆ 6:30ಕ್ಕೆ ಕೊನೆಯ 1 ಚೆಂಡು ಬಾಕಿ ಇದೆ. ಲಾಸ್ಟ್ ಬಾಲ್. ಪ್ರದರ್ಶನ ಪಂದ್ಯ ಕೂಡ ಇವತ್ತು ನಡೆಯಲಿಕ್ಕಿದೆ. 6 ಓವರ್ಗಳ ಪಂದ್ಯಾಟವಾಗಿರುತ್ತೆ. ಪ್ರದರ್ಶನ ಪಂದ್ಯ ವರ್ಲ್ಡ್ ಬಲ್ಸ್ ಲೆಜೆಂಡ್ ಮತ್ತು ಶಟಿ ಅಂಪೈರ್ ಲೆಜೆಂಡಿನ ತಂಡ ಪ್ರದರ್ಶನ ಪಂದ್ಯವನ್ನು ಆಡ್ತಾರೆ. ತೀರಾ ಕೆಳ ಕ್ರಮಾಂಕದ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ವೋಟ್ಗಳು ಬರ್ತಾ ಇಲ್ಲ. 2ನೇ ಓವರ್ ಕೂಡ ಮುಕ್ತಾಯವನ್ನು ಕಂಡ್ರೆ ತಂಡದ ಮೊತ್ತ 13 ಓಟಗಳು. ಬಹಳ ಉತ್ತಮ ರೀತಿಯ ಒಂದು ಆರಂಭವನ್ನು ದಾಖಲಿಸ್ತಾ ಇರುವಂತಹ ಈಶಾನಿ ಕ್ರಿಕೆಟರ್ಸಿನ ತಂಡ. ಆರಂಭಿಕ ಓವರ್ನ ಮೊದಲ ಚೆಂಡಲ್ಲಿ ಡೀಪ್ ಮಿಡ್ ಗಡಿಬಾಲಿ ಪ್ರದೀಪ ಶೆಟ್ಟಿ ಬಿರುಸಿನ ಹೊಡೆತಕ್ಕೆ ಮುಂದೆ ಹೋದ್ರು. ಕ್ಯಾಚ್ ಅನ್ನು ಕೂಡ ನೀಡಿದ್ರು. ಆ ಬಳಿಕ ಹೋದರನ್ನು ಉಳಿಸಿಕೊಂಡು ಪಾರ್ಟ್ನರ್ಶಿಪ್ ಜೊತೆ ಆಟವನ್ನು ಮುಂದುವರಿಸುವಂತ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಹೇಮಂತ ಶೆಟ್ಟಿ ಕೂಡ 2ನೇ ಓವರಿನ 5ನೇ ಚೆಂಡಲ್ಲಿ ಕ್ಲೀನ್ ಬೋಲ್ಡ್ ಆದ್ರು. ಈ ಓವರ್ ಹೊರಗೆ ಪವರ್ ಪ್ಲೇನ ಸ್ಥಿತಿಗತಿಗಳು ಇವಾಗ 13ಕ್ಕೆ 2 ಕೋಸ್ಟಲ್ ಕಿಂಗ್ಸ್ ಯುನೈಟೆಡಿನ ತಂಡ. ಮೂರನೇ ಓವರ್ಗಾಗಿ ಮತ್ತೆ ಕಿಶನ್ ಶೆಟ್ಟಿ ಅಚ್ಚಲಾಡಿ ಈಶಾನಿಯ ಪರವಾಗಿ ತನ್ಮೂಲಕ ಕಾಟ್ ಬಿಹೈಂಡ್ ರೂಪದಲ್ಲಿ ಮತ್ತೆ ಹೋದರಿ ಆಘಾತವನ್ನು ಕಾಣ್ತಾ ಇದೆ. ಸುದೀಪ ಶೆಟ್ಟಿ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಯಾಚ್ ಅನ್ನು ಗೂಟ ದಕ್ಷಿಣ ವಿಭಾಗದ ಹಂತದಲ್ಲಿ ಮಾಡಿದ್ರು. 3ನೇ ವಿಕೆಟ್ ಆಘಾತವನ್ನು ಕೂಡ ಕಾಣ್ತಾ ಇದೆ ಕೋಸ್ಟಲ್ ಕಿಂಗ್ಸ್ ಯುನೈಟೆಡಿನ ತಂಡ. ತನ್ಮೂಲಕ 13ಕ್ಕೆ 3. ಹೊಸ ಆಟಗಾರ ಕಿರಣ್ ಶೆಟ್ಟಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಮೂರನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಪೂರ್ಣವಂತವಾಗಿ ಬರ್ತಾ ಇರುವಂತಹ ಚೆಂಡು ಡೀಪ್ ಕೋರ್ಸ್ ಭಾಗದಲ್ಲಿ ಅಮೃತ್ ಶೆಟ್ಟಿ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತೋರ್ವ ತಂಡದ ಆಲ್ರೌಂಡರ್ ಆಟಗಾರ ಕೇವಲ 1 ಓಟ ಮಾತ್ರ ಸೇರ್ಪಡೆಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ ಕೂಡ ಇವಾಗ 14 ಓಟಗಳು 14. 3ನೇ ಓವರ್ ಇವಾಗ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಬನ್ಸ್ ಎಂಪೈರ್ ಬೌಲಿಂಗ್ ತುದಿಯನ್ನು ಬಳಸ್ತಾ ಇರುವಂತಹ ಕಿಶನ್ ಶೆಟ್ಟಿ ಅಚ್ಚಲಾಡಿ ಡುಬ್ಯಾಕ್ ಸ್ಟಾಕ್ ಓವರ್ಸ್ ಮಾಡಿ ಹೊಡೆತವನ್ನು ದಾಖಲಿಸಿದ್ರು. ಗುರುಪ್ರಸಾದ್ ಕಟ್ಟೆ ಸ್ವಲ್ಪ ಮಟ್ಟಿಗೆ ಕ್ಷೇತ್ರರಕ್ಷಣೆಯಲ್ಲಿ ಎಡವಿಕೆಯನ್ನ ಕಂಡ್ರು. ಮತ್ತೆ ಓಟುಗಳು ಬರ್ತಾ ಇದೆ. ತಂಡದ ಮೊತ್ತ ಕೂಡ ಇವಾಗ 15 ಓಟಗಳು. 15ಕ್ಕೆ 3 ಕೋಸ್ಟಲ್ ಕಿಂಗ್ಸ್ ಯುನೈಟೆಡಿನ ತಂಡ. ಎತ್ತಿ ಬಾರಿಸುವಂತಹ ಪ್ರಯತ್ನ ಶಲಕಾಲ ಗಾಳಿಯಲ್ಲಿತ್ತು. ಕವರ್ಸ್ ವಿಭಾಗದಲ್ಲಿ ಗುರುಪ್ರಸಾದ್ ಕಟ್ಟೆ ಸ್ವಲ್ಪ ಮಟ್ಟಿಗೆ ಡೈವಿಂಗ್ ದಾಖಲಿಸುವಂತಹ ಪ್ರಯತ್ನವನ್ನ ಮಾಡಿದ್ರು ಕ್ಯಾಚ್ ಪಡ್ಕೊಳ್ಳುವಂತ ಒಂದು ಹಂತಕ್ಕಾಗಿ. ಕೊನೆಯ ಘಟ್ಟ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಮತ್ತೆ ಓಟವನ್ನು ಕಿರಣ್ ಶೆಟ್ಟಿ ದಾಖಲಿಸಿದ್ರು. ತಂಡದ ಮೊತ್ತ ಕೂಡ ಇವಾಗ 14ಕ್ಕೆ ತಲುಪ್ತಾ ಇದೆ. 16. ಮತ್ತೆ ಕಿಶನ್ ಎತ್ತಿ ಬಾರಿಸುವಂತಹ ಪ್ರಯತ್ನ. ಡೀಪ್ ಕವರ್ಸ್ ಮೇಲೆ ಹೋಗ್ತಾ ಇರುವಂತಹ ಚೆಂಡು
ಅಮೃತ್ ಶೆಟ್ಟಿ ಮತ್ತೆ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಸತತವಾಗಿ 3 ವಿಕೆಟ್ಸ್ ಗಳನ್ನ ಕಳೆದುಕೊಂಡಿರ್ತಕ್ಕಂಥ ಕೋಸ್ಟಲ್ ಕಿಂಗ್ಸ್ ಯುನೈಟೆಡಿನ ತಂಡ ಇವಾಗ ಹುದ್ದರಿಯನ್ನು ಉಳಿಸಿಕೊಂಡು ಆಟವನ್ನು ಆಡುವಂತ ಪ್ರಯತ್ನಕ್ಕೆ ಕೈ ಹಾಕ್ತಾ ಇರುವಂತ ತಂಡ. ಬಹಳ ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿದ್ರು. ನೇರ ಗುರಿ ತನ್ಮೂಲಕ ರನ್ಔಟ್ ಗಾಗಿ ಬಲವಾಗಿರುವಂತಹ ಒಂದು ಅಪೀಲ್ ಅನ್ನ ಮಾಡಿದ್ರು. ಥರ್ಡ್ ಅಂಪೈರ್ ತತಿಯ ನೇತ್ರಕ್ಕೆ ಇವಾಗ ಡಿಸಿಷನ್ ಅನ್ನ ನೀಡ್ತಾ ಇರುವಂತಹ ಪ್ರಮುಖ ನಿರ್ಣಾಯಕರು. ನಿನ್ನೆಯಿಂದ ಈವರೆಗೆ ಬಹಳಷ್ಟೊಂದು ಯಶಸ್ಸುದಾಯಕವಾಗಿ ವ್ಯವಸ್ಥಿತವಾಗಿ ನಡೀತಾ ಇರುವಂತ ಬನ್ಸ್ ಎಂಪೈರ್ ಟ್ರೋಫಿ ಬಹಳಷ್ಟೊಂದು ದಾಖಲೆ ಬನ್ ಸಮಾಜ ಬಾಂಧವರ ಪಂದ್ಯಾಕೂಟವನ್ನು ಕಂಡಿರ್ತಕ್ಕಂಥ ಈ ಹಂತಲ್ಲಿ ಇವಾಗ ಶರತ್ ಕುಮಾರ್ ಶೆಟ್ಟಿ ಅವರ ಒಂದು ಸಾರಥ್ಯ ನೇತೃತ್ವ ನಡೀತಾ ಇದೆ. ಬನ್ಸ್ ಎಂಪೈರ್ ಟ್ರೋಫಿ 10 ಕ್ಯಾಮರಾಗಳು ಈ ಪಂದ್ಯಾಕೂಟ ನೇರ ಪ್ರಸಾರಕ್ಕಾಗಿ ಅಳವಡಿಸಲಾಗ್ತಾ ಇದೆ. ತಂತ್ರಜ್ಞಾನಗಳ ಅಳವಡಿಕೆ ಇವಾಗ ಟೆನ್ನಿಸ್ ಬಾಲ್ ಕ್ರಿಕೆಟ್ಗೆ ಬಹಳಷ್ಟೊಂದು ಯಶಸ್ಸುದಾಯಕವಾಗಿ ನಡೀತಾ ಇದೆ. ಎಲ್ಲ ಹಂತಲೂ ಕೂಡ ಸುಲಭದ ಕಾರ್ಯಗಳು ಒಂದು ಹಂತದಲ್ಲಿ ಆಯೋಜಕರ ಜೊತೆಗೆ ಔಟ್ ಅನ್ನುವಂತ ತೀರ್ಪು ಬರ್ತಾ ಇದೆ. ಹೋದರಿ ಆಘಾತವನ್ನು ಕಾಣ್ತಾ ಇದೆ. ಕಿರಣ್ ಶೆಟ್ಟಿ ರನ್ಔಟ್ ರೂಪದಲ್ಲಿ ಹೋದರಿಯನ್ನು ಒಪ್ಪಿಸ್ತಾ ಇದ್ದಾರೆ. ಹೊಸ ಆಟಗಾರ ಪ್ರದೀಪ್ ಶೆಟ್ಟಿ, ಬ್ರಹ್ಮಾವರ ಪರಿಸರದ ಯುವ ಆಟಗಾರ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಗುರುಪ್ರಸಾದ್ ಕಟ್ಟೆ. 4 ರವರ ಚಾಲ್ತಿಯಲ್ಲಿ ಓಟುಗಳನ್ನು ನೀಡ್ತಾ ಇಲ್ಲ. ತನ್ಮೂಲಕ ಬಹಳ ಉತ್ತಮ ರೀತಿಯ ಒಂದು ಎಸೆತಗಾರಿಕೆಯನ್ನು ಮಾಡ್ತಾ ಇರುವಂತ ಕಟ್ಟೆ. 2ನೇ ಬಾರಿ ಕ್ರಾಸ್ ಜಿಲ್ಲರ್ ಹೊಡೆತಕ್ಕೆ ಮುಂದೆ ಹೋಗ್ತಾ ಇರುವಂತಹ ಪ್ರದೀಪ್ ಶೆಟ್ಟಿ ಹೋದರನ್ನು ಬಿಟ್ಟು ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು. ವೇಗದ ಎಸೆತಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ತನ್ಮೂಲಕ ಮತ್ತೆ ಓಟುಗಳು ಬರ್ತಾ ಇಲ್ಲ. 4 ವಿಕೆಟ್ಸ್ ಗಳನ್ನ ಇವಾಗಲೇ ಕೋಸ್ಟಲ್ ಕಿಂಗ್ಸ್ ಯುನೈಟೆಡಿನ ತಂಡ ಕಳೆದುಕೊಂಡು ಇಲ್ಲಿ ಪಂದ್ಯವನ್ನು ಆಡ್ತಾ ಇದೆ. ಆ ನಿಟ್ಟಲ್ಲಿ ಮತ್ತೆ ಕಟ್ಟೆ 3ನೇ ಬಾರಿಗೆ ನೆಟ್ಟನೇರ ಹೊಡೆತವನ್ನು ದಾಖಲಿಸುವ ಪ್ರಯತ್ನ. ತನ್ಮೂಲಕ ಪ್ರದೀಪ್ ಶೆಟ್ಟಿ ಉದ್ದರಿ ಕೂಡ ಆಘಾತವನ್ನು ಕಾಣ್ತಾ ಇದೆ. 5ನೇಯ ಆಘಾತವನ್ನು ಕಾಣ್ತಾ ಇರುವಂತಹ ಕೋಸ್ಟಲ್ ಕಿಂಗ್ಸ್ ಯುನೈಟೆಡಿನ ತಂಡ.
ಹೊಸ ಆಟಗಾರ ಅಂಕಣಕ್ಕೆ ಬರ್ತಾ ಇದ್ದಾರೆ. ದೀಪ್ ಶೆಟ್ಟಿ ಮತ್ತೆ ಕಟ್ಟೆ ನಾಲ್ಕನೆಯ ಚೆಂಡಿಗಾಗಿ ಬಹಳಷ್ಟು ಉತ್ತಮ ರೀತಿ ಒಂದು ಎಸೆತ ಒಳತಿರುವನ್ನು ಪಡ್ಕೊಳ್ತಾ ಇರುವಂತ ಚೆಂಡು ಮತ್ತೆ ವೇಗದ ಎಸೆತಗಳಿಗೆ ಗುರುಪ್ರಸಾದ್ ಕಟ್ಟೆ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಅನುಭವಿ ಎಸೆತಗಾರ ಲಾಸ್ಟು ಅಂತಿಮ 2 ಚೆಂಡುಗಳು ಬಾಕಿ ಇದೆ. 4ನೇ ಓವರ್ ಚಾಲ್ತಿಯಲ್ಲಿ 17ಕ್ಕೆ 4 ಕೋಸ್ಟಲ್ ಕಿಂಗ್ಸ್ ಯುನೈಟೆಡ್. ತನ್ಮೂಲಕ ಕಾಟನ್ ಬಾಲ್ ರೂಪದಲ್ಲಿ ಇವಾಗ ದೀಪ್ ಶೆಟ್ಟಿ ವಿಕೆಟ್ ಕೂಡ ಆಘಾತ ಕಾಣ್ತಾ ಇದೆ, ಉರುಳುತ್ತಾ ಇದೆ. ಹಿನ್ನಡೆ ಆಟವನ್ನು ಆಡ್ತಾ ಇರುವಂತಹ ಕೋಸ್ಟಲ್ ಕಿಂಗ್ಸ್ ಯುನೈಟೆಡ್. ಹೊಸ ಆಟಗಾರ ರತೀಕ್ ಅಂಕಣಕ್ಕೆ ಬರ್ತಾ ಇರುವಂತಹ ಆಟಗಾರ. 17ಕ್ಕೆ 6 ಕೋಸ್ಟಲ್ ಕಿಂಗ್ಸ್ ಯುನೈಟೆಡಿನ ತಂಡ. ಗುರುಪ್ರಸಾದ್ ಕಟ್ಟೆ ಬಹಳ ಉತ್ತಮ ರೀತಿಯ ಒಂದು ಎಸೆಗಾರಿಕೆಯನ್ನು ಇನ್ನಿಂಗ್ಸಿನಲ್ಲಿ ದಾಖಲಿಸ್ತಾ ಇದ್ದಾರೆ. ಕೊನೆಯ ಚೆಂಡು 4ನೇ ಓವರ್ನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ ತನ್ಮೂಲಕ ಮೇಡನ್ ವಿಕೆಟ್. ಓವರ್ ಕೂಡ ಮುಕ್ತಾಯ ಕಾಣ್ತಾ ಇದೆ. ಮೊದಲ ಓವರಲ್ಲಿ ಕೇವಲ 7 ಓಟಕ್ಕೆ ಅವಕಾಶ ಮಾಡಿಕೊಟ್ಟು 1 ವಿಕೆಟ್ ಅನ್ನು ಪಡ್ಕೊಂಡಿದ್ರು. 4ನೇ ಓವರಲ್ಲಿ ಮತ್ತೆ ಗುರುಪ್ರಸಾದ್ ಕಟ್ಟೆ ಯಾವುದೇ ರೀತಿಯ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ, 2 ವಿಕೆಟ್ ಅನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಆ ಹಂತದಲ್ಲಿ ಇವಾಗ ಮೊದಲ ಇನ್ನಿಂಗ್ಸಿನ 24 ಚೆಂಡಿನ ಆಟ ಮುಕ್ತಾಯವನ್ನು ಕಂಡ್ರೆ ತಂಡದ ಮೊತ್ತ ಇವಾಗ 17ಕ್ಕೆ 6. ಮೊದಲ ಓವರ್ನ ಮೊದಲ ಚೆಂಡಲ್ಲಿ ಪ್ರದೀಪ ಶೆಟ್ಟಿ ವಿಕೆಟ್ ಅನ್ನು ಒಪ್ಪಿಸಿದ ಬಳಿಕ ಸತತವಾಗಿ ಹೊದ್ದರನ್ನು ಕಳೆದುಕೊಳ್ತಾ ಇರುವಂತಹ ಕೋಸ್ಟಲ್ ಕಿಂಗ್ಸ್ ಯುನೈಟೆಡಿನ ತಂಡ. ಬಂಡ್ ಸಮಾಜ ಬಾಂಧವರ ಹಿರಿಯ ಅನುಭವಿ ಆಟಗಾರರ ಜೊತೆಗೆ ಯುವ ಆಟಗಾರರು, ಐಕಾನ್ ಆಟಗಾರರು, ಲೆಜೆಂಡ್ ಆಟಗಾರರು, ಸೂಪರ್ ಸ್ಟಾರ್ ಆಟಗಾರರು, ಈ ರೀತಿಯ 3 ವಿಂಗಡಣೆಯ ಮುಖಾಂತರವಾಗಿ ನಡೀತಾ ಇರುವಂತಹ ಈ ಬಾರಿಯ ಬನ್ಸ್ ಎಂಪೈರ್ ಟ್ರೋಫಿ. ಕೋಟೆತವನ ಕಾಣ್ತಾ ಇರುವಂತಹ ಚೆಂಡು ನಿಪ್ಪೆ ಡೆಲಿವರಿ ರೈಸ್ ಆಗ್ತಾ ಇದೆ. ತಿರುವಿನ ಚೆಂಡುಗಳಿಗೆ ಇವಾಗ ಮತ್ತೆ ಅಮರೇಶ್ ಶೆಟ್ಟಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ವೇಗದ ಬೌಲರ್ಸ್ಗಳು ಬಳಸ್ತಾ ಇರುವಂತಹ ಹೊಸ ರೀತಿಯ ತಂತ್ರಗಾರಿಕೆ ಇದಾಗ್ತಾ ಇದೆ. ಈ ರೀತಿಯ ಸ್ಲೋವರ್ ತಿರುವಿನ ಚೆಂಡನ್ನು ಎಸೆಯಬಲ್ಲಂತ ಬೌಲರ್ಸ್ಗಳು ಇದ್ರು ಕೂಡ ಇವಾಗ ವೇಗದ ಎಸೆತಗಾರರು ಕೂಡ ಇದನ್ನು ಬಳಸ್ಕೊಳ್ತಾ ಇದ್ದಾರೆ. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನವನ್ನು ಮಾಡಿದ್ರು, ಮತ್ತೆ ಓಟ್ಗಳು ಬರ್ತಾ ಇಲ್ಲ. ಈಶಾನಿ ಕ್ರಿಕೆಟರ್ಸ್ ಇವಾಗ ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನೇ ಮುಂದುವರಿಸ್ತಾ ಇದ್ದಾರೆ. ಸಂದರ್ಭಕ್ಕೆ ಯುಕ್ತವಾಗಿರ್ತಕ್ಕಂಥ ಆಟ ಈಶಾನಿಯ ಪರವಾಗಿ ಬರ್ತಾ ಇದೆ. ಆರಂಭಿಕ 2 ಪಂದ್ಯ ಸೋತಿರ್ತಕ್ಕಂಥ ಕೋಸ್ಟಲ್ ಕಿಂಗ್ಸ್ ಯುನೈಟೆಡ್ 3ನೇ ಪಂದ್ಯ ಜಯವನ್ನು ದಾಖಲಿಸಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯ ಪಂದ್ಯವಾಗಿತ್ತು. 5ನೇ ಓವರ್ ಚಾಲ್ತಿಯಲ್ಲಿದ್ರು ಕೂಡ 17ಕ್ಕೆ 6 ವಿಕೆಟ್ಸ್ ಗಳನ್ನ ಕಳೆದುಕೊಂಡು ಪಂದ್ಯವನ್ನು ಆಡ್ತಾ ಇರುವಂತಹ ಕೋಸ್ಟಲ್ ಕಿಂಗ್ಸ್ ಯುನೈಟೆಡ್.
ಓಟಗಳು ಬರ್ತಾ ಇದೆ. ಔಟ್ಸೈಡ್ ಆಫ್ ಸ್ಟಂಪ್ ಆಗಿ ಯಾವ್ದು ಹೋಗ್ತಾ ಇರುವಂತ ಚೆಂಡು ವೈಡ್ ಬಾಲ್ ಅನ್ನುವಂತ ಒಂದು ತೀರ್ಪು. ಎಕ್ಸ್ಟ್ರಾ ಓಟಗಳ ಸೇರ್ಪಡೆ. ತಂಡದ ಮೊತ್ತ 18. 4ನೇ ಓವರಲ್ಲೇ ಓಟಗಳಿಗೆ ಸ್ಥಗಿತತೆಯ ಹಂತವನ್ನು ಕಂಡಿರ್ತಕ್ಕಂಥ ಕೋಸ್ಟಲ್ ಕಿಂಗ್ಸ್ ಯುನೈಟೆಡ್. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ. ಡೀಪ್ ಕವರ್ ಶಿವಾಲಿ ಸಾಗ್ತಾ ಇರುವಂತ ಚೆಂಡು ತಟ್ಟಿಮುಟ್ಟಿ ಓಟವನ್ನು ದಾಖಲಿಸಿದ್ರು. 19ಕ್ಕೆ ತಲುಪ್ತಾ ಇದೆ. 10 ಫ್ರಾಂಚೈಸಿಯ ತಂಡಗಳು ಈ ಪಂದ್ಯಾಕೂಟ ಆಡಿದ್ರು ಕೂಡ ಕೆಲವೊಂದು ತಂಡದ ಆಟಗಾರರು ತಂಡದ ಪ್ರಮುಖ ಆಟಗಾರರಾದ್ರೂ ಕೂಡ ತಂಡಕ್ಕೆ ಬೇಕಾಗಿರ್ತಕ್ಕಂಥ ಆಟವನ್ನು ಆಡ್ತಾ ಇಲ್ಲ. ಈ ರೀತಿಯ ಕೆಲವೊಂದು ಹಿನ್ನಡೆಯ ಅಂಶಗಳನ್ನ ಒಳಗೊಂಡಿರ್ತಕ್ಕಂಥ ಈ ಬಾರಿಯ ಬನ್ಸ್ ಎಂಪೈರ್ ಟ್ರೋಫಿ. ಪೋಲ್ ಶಾಟ್ ಹೊಡೆತ ಡಿಪ್ ಗಡಬಾಲಿ ಹೋಗ್ತಾ ಇದೆ. ನೋಡುವ ಹೆಚ್ಚುವರಿ ಕೂಡ ದಾಖಲಿಸಿಕೊಂಡ್ರು. ತಂಡದ ಮೊತ್ತ ಕೂಡ ಇವಾಗ 20ಕ್ಕೆ ತಲುಪ್ತಾ ಇದೆ. 20. ಔಟರ್ ಜಾಗ್ತಾ ಇರುವಂತ ಚೆಂಡು ಶಾರ್ಟ್ ಥರ್ಡ್ ಮನೆ ಬಾಲಿ ಮತ್ತೆ ಕ್ಷೇತ್ರರಕ್ಷಣೆ ಮಾಡಿದ್ರು. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. 5 ಓವರ್ಗಳ ಮುಕ್ತಾಯದ ಬಳಿಕ 21ಕ್ಕೆ 6 ಕೋಸ್ಟಲ್ ಕಿಂಗ್ಸ್ ಯುನೈಟೆಡ್. ಉಳಿದಿರ್ತಕ್ಕಂಥ 18 ಚೆಂಡುಗಳು ಎದುರಾಳಿಯ ತಂಡಕ್ಕೆ ಘನತೆ ಗೌರವಾನ್ವಿತ ಟಾರ್ಗೆಟ್ ಅನ್ನು ನೀಡಬೇಕಾದ್ರೆ ಪ್ರಸ್ತುತ ಪಂದ್ಯವನ್ನು ಆಡ್ತಾ ಇರುವಂತಹ ಆಟಗಾರರು ಬೌಂಡರಿ ಸಿಕ್ಸರ್ ನ ಸಮೇತವಾಗಿ ಅತ್ಯುತ್ತಮ ರೀತಿಯ ಇನ್ನಿಂಗ್ಸ್ ಅನ್ನು ಕಟ್ಟಬೇಕಾಗತ್ತೆ. ಮಂದಗತಿ ಆರಂಭವನ್ನು ದಾಖಲಿಸಿರ್ತಕ್ಕಂಥ ಕೋಸ್ಟಲ್ ಕಿಂಗ್ಸ್ ಯುನೈಟೆಡ್ ಮಧ್ಯಮ ಕ್ರಮಾಂಕದ ಆಟಗಾರರು ಒಂದು ರೀತಿಯ ಜೊತೆಯಾಟವನ್ನು ಆಡುವಂತ ಪ್ರಯತ್ನಗಳನ್ನು ನಡೆಸಿದ್ರು ಕೂಡ ಹುದ್ದರಿಯನ್ನು ಒಪ್ಪಿಸಿದ್ರು. ಆ ಬಳಿಕ ಇವಾಗ ಕೋಸ್ಟಲ್ ಕಿಂಗ್ಸಿನ ತಂಡ ಮತ್ತೆ ಕೆಲವೊಂದು ರೀತಿಯ ಕಷ್ಟಕರ ಸನ್ನಿವೇಶಕ್ಕೆ ಸಿಲುಕಿಕೊಳ್ತಾ ಇದೆ. ಆದ್ರೂ ಕ್ರಿಕೆಟ್ ಕೂಡ ಅದೃಷ್ಟ ಮತ್ತು ನತದೃಷ್ಟದ ಆಟ. ಯಾವ ಹಂತಲ್ಲೂ ಕೂಡ ಫಲಿತಾಂಶದ ಮೇಲೆ ಪರಿಸ್ಥಿತಿ ಸಂದರ್ಭವನ್ನ ಗಮನಿಸಿಕೊಂಡು ಫಲಿತಾಂಶ ಕೂಡ ಏರುಪೇರಾಗುವಂತ ಸಾಧ್ಯತೆಗಳಿರ್ತದೆ. ಉತ್ತಮ ರೀತಿಯ ಒಂದು ಗುಣಮಟ್ಟದ ಕ್ರಿಕೆಟ್ ಪಂದ್ಯಾಕೂಟವನ್ನು ಬನ್ ಸಮಾಜ ಬಾಂಧವರಿಗಾಗಿ ಇಲ್ಲಿ ಕುಂದಾಪುರ ಗಾಂಧಿ ಮೈದಾನದಲ್ಲಿ ಆಯೋಜಿಸಲಾಗ್ತಾ ಇದೆ. ಒಂದು ಓಟದ ಸೇರ್ಪಡೆ. 2ನೇ ಓಟವನ್ನು ಕೂಡ ದಾಖಲಿಸಿಕೊಂಡ್ರು. ಅವಳಿ ಓಟದ ಹೆಚ್ಚುವರಿ ಆಗ್ತಾ ಇದೆ. ತಂಡದ ಮೊತ್ತ ಇವಾಗ 23. ಆದರ್ಶ ಮೋಹನ್ ಶೆಟ್ಟಿ 6ನೇ ಓವರ್ ಚಾಲ್ತಿಯಲ್ಲಿ. ಫುಲ್ ಶಾಟ್ ಹೊಡೆತವರು ದಾಖಲಿಸುವಂತ ಪ್ರಯತ್ನ. ವೈಡ್ ಬಾಲ್ ಅನ್ನುವಂತ ತೀರ್ಪು. ಮತ್ತೆ ಓಟ್ಗಳು ಬರ್ತಾ ಇದೆ. 24. ಮತ್ತೆ ಮೋಹನ್ ಶೆಟ್ಟಿ ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ತನ್ಮೂಲಕ ಡೀಪ್ ಪಾಯಿಂಟ್ ಭಾಗದಲ್ಲಿ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸಿಕೊಳ್ತಾ ಇದೆ. ಬೌಂಡ್ರಿ. ಬಹಳಷ್ಟು ಸಮಯಗಳ ಬಳಿಕ ಬಹಳಷ್ಟು ಚೆಂಡು ಆದ ಬಳಿಕ ಇವಾಗ ರಿವರ್ಸ್ ಬೌಂಡರಿಯನ್ನ ಸಂದೀಪ ದಾಖಲಿಸಿದ್ರು. ತಂಡದ ಮೊತ್ತ 28. ಇನ್ನಿಂಗ್ಸಿನ ಮೊದಲ ಬೌಂಡರಿ ಕೂಡ ಇವಾಗ ದಾಖಲಾತಿಯನ್ನ ಅಂಕಾಂಶ ಪಟ್ಟಿಯಲ್ಲಿ ಕಾಣ್ತಾ ಇದೆ. ಈಶಾನ್ಯ ತಂಡ ಗಮನಿಸಬೇಕು. ಉಳಿದಿರ್ತಕ್ಕಂಥ ಓವರ್ಸ್ ಗಳನ್ನ 10 ನಿಮಿಷದ ಒಳಗೆ ಮುಗಿಸಬೇಕು.
ವಿಳಂಬ ಮಾಡಬೇಡಿ. ಮೋಹನ್ ಶೆಟ್ಟಿ ಬೀಸುವ ಪ್ರಯತ್ನ, ಲೀಲಾಜಾಲವಾಗಿ ಹಾದೋಗ್ತಾ ಇರುವಂತ ಚೆಂಡು. ಎಸೆತಗಾರನ ಲಯವನ್ನ ಗಮನಿಸ್ತಾ ಇಲ್ಲ. ದಾಂಡನ ಬೀಸುವಂತ ಪ್ರಯತ್ನಗಳು, ತೀರಾ ಕೆಳ ಕ್ರಮಾಂಕದಲ್ಲಿ ಹಾದು ಹೋಗ್ತಾ ಇರುವಂತ ಚೆಂಡು. ಯಾವುದೇ ರೀತಿಯ ಒಂದು ಓಟಗಳು ಕೂಡ ಬರ್ತಾ ಇಲ್ಲ. ಡಾಟ್ ಬಾಲ್. ಡೀಪ್ ಕವರ್ ಸುಮಾರದಲ್ಲಿ ಹೊಡೆತವನ್ನು ದಾಖಲಿಸಿದ್ರು. ಕೇವಲ ಒಂದು ಓಟಗಳು ಬರ್ತಾ ಇದೆ. ಕಿಶನ್ ಶೆಟ್ಟಿ ಶತರಕ್ಷಕ. ಅಂತಿಮ 2 ಎಸೆತಗಳು ಈ ಓವರಿನಲ್ಲಿ ಬಾಕಿ ಇದೆ. ಲಾಸ್ಟು ಮತ್ತೆ ಮೋಹನ್ ಶೆಟ್ಟಿ ಸಪೋರ್ಟ್ ಹೊಡೆತವನ್ನು ದಾಖಲಿಸುವ ಪ್ರಯತ್ನ ತನ್ಮೂಲಕ ಆದರ್ಶ ಶೆಟ್ಟಿ ನೇರ ಗುರಿಗೂಟಕ್ಕೆ ತಗುಲಿಸಿದ್ರೆ ಅದೇ ವೇಗದಲ್ಲಿ ಸಂದೀಪ ಪವಿಲಿಯನ್ ಕಡೆಗೆ ಬರಬೇಕಾಗಿತ್ತು. ಆದ್ರೆ ಯಶಸ್ಸು ಲಭಿಸ್ತಾ ಇಲ್ಲ. ಯಾವುದೇ ರೀತಿಯ ಒಂದು ಹಂತವನ್ನು ಕೂಡ ಕಾಣ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ ತನ್ಮೂಲಕ ಮತ್ತೆ ಹೋದಾರಿ ಆಘಾತ. ಏಳನೇ ವಿಕೆಟ್ ಕೂಡ ಆಘಾತವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ವಿಕಾಸ್ ಶೆಟ್ಟಿ. ಇಪ್ಪತ್ತ 29 ಓಟವನ್ನು ದಾಖಲಿಸ್ತಾ ಇದೆ ಕೋಸ್ಟಲ್ ಕಿಂಗ್ಸ್ ಯುನೈಟೆಡಿನ ತಂಡ. ಸತತವಾಗಿ ಹೋದಲೆಯನ್ನು ಕಳೆದುಕೊಳ್ತಾ ಇರುವಂತ ತಂಡ. ಇವಾಗ 7ನೇ ಓವರ್ಗಾಗಿ ಮತ್ತೆ ಅಮೃತ್ ಶೆಟ್ಟಿ. ಪಂದ್ಯಾಕುಡ ಮತ್ತೊಂದು ಆಕರ್ಷಣೆ ಅಂತ ಹೇಳಿದ್ರೆ 2 ಡಗ್ಔಟ್ಗಳು. ಒಂದೆಡೆ ರಾಹುಲ್ ದ್ರಾವಿಡ್ ಡಗ್ಔಟ್ ಆದ್ರೆ ಮತ್ತೊಂದೆಡೆ ಅನಿಲ್ ಕುಂಬ್ಳೆ ಡಗ್ಔಟ್. ಬಹಳಷ್ಟು ವರ್ಷಗಳ ಕಾಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ತಂಡಕ್ಕೆ ಆಡಿರ್ತಕ್ಕಂಥ ಕರ್ನಾಟಕದ ಹೆಮ್ಮೆಯ ಆಟಗಾರರ ಹೆಸರನ್ನ ಡಗ್ಔಟ್ಗೆ ಈ ಬಾರಿ ಬನ್ಸ್ ಎಂಪೈರ್ ಟ್ರೋಫಿಯಲ್ಲಿ ಅಳವಡಿಸಲಾಗ್ತಾ ಇದೆ. ಹೊಸ ಆಲೋಚನೆಗೆ ಇವಾಗ ಇಲ್ಲಿ ಯಶಸ್ಸು ಕೂಡ ಲಭಿಸ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ ತನ್ಮೂಲಕ ಮತ್ತೆ ಬೌಂಡರಿಯ ಸೇರ್ಪಡೆ. 4 ಓಟಗಳು. ಸ್ವೀಪ್ ಶಾಟ್ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಕಿಳ್ಳೆ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಒಂದು ದೊಡ್ಡ ಹೆಚ್ಚುವರಿನ ಕೂಡ ಕಾಣ್ತಾ ಇದೆ. ತಡದ ಮೊತ್ತ ಕೂಡ ಇವಾಗ 34 ಓಟಕ್ಕೆ ತಲುಪ್ತಾ ಇದೆ. 4ನೇ ಚೆಂಡಿಗಾಗಿ ಮತ್ತೆ ಅಮೃತ್ ಶೆಟ್ಟಿ.
ನಾಲ್ಕನೇ ಚೆಂಡಿಗಾಗಿ ಮತ್ತೆ ಅಮರೇಶ್ ಶೆಟ್ಟಿ. ಐದು ನಿಮಿಷ ಮಾತ್ರ ಇವಾಗ ಈಶಾನ್ಯ ಬಳಿ ಉಳಿತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಡಿಫೆಕ್ಸ್ಟಾ ಕೋರ್ಸ್ ಬಾಲಿ ಹೋಗ್ತಾ ಇರುವಂತಹ ಚೆಂಡು ತನ್ಮೂಲಕವಾಗಿ ಮತ್ತೆ ಎರಡು ಓಟಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 36ಕ್ಕೆ ತಲುಪ್ತಾ ಇದೆ ಕೋಸ್ಟಲ್ ಕಿಂಗ್ಸ್ ಯುನೈಟೆಡ್. ಆರಂಭಿಕ ಹಂತದಲ್ಲಿ ದಾಂಡಿಗರು ವಿಫಲತೆಯನ್ನು ಕಂಡಿದ್ರು. ಕೊನೆಯ ಘಟ್ಟದಲ್ಲಿ ಇವಾಗ ಓಟಗಳನ್ನು ದಾಖಲಿಸ್ತಾ ಇರುವಂತಹ ಕೋಸ್ಟಲ್ ಕಿಂಗ್ಸ್ ಯುನೈಟೆಡಿನ ತಂಡ ಬೀಸುವ ಪ್ರಯತ್ನಗಳು ಬರ್ತಾ ಇದೆ. ಮತ್ತೆ ಡಿಫೆಕ್ಸ್ಟಾ ಕೋರ್ಸ್ ಭಾಗದಲ್ಲಿ ವಿಕಾಸ್ ಶೆಟ್ಟಿ ಓಟಗಳನ್ನು ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ ಕೂಡ ಇವಾಗ 38ಕ್ಕೆ ತಲುಪ್ತಾ ಇದೆ. 38. ಕ್ರಾಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಓವರ್ ಕೂಡ ಮುಕ್ತಾಯ. ಮೊದಲ ಇನ್ನಿಂಗ್ಸಿನ 42 ಚೆಂಡುಗಳ ಆಟ ಮುಕ್ತಾಯದ ಬಳಿಕ 38 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಈ ಪಂದ್ಯದ ಬಳಿಕ ಟೂರ್ನಮೆಂಟಿನ ಮತ್ತೊಂದು ಪ್ರದರ್ಶನ ಪಂದ್ಯ. ಬಂದ್ ಸಮಾಜ ಬಾಂಧವರ ಲೆಜೆಂಡ್ಸ್ ಆಟಗಾರರು, ಹಿರಿಯ ಆಟಗಾರರು ಎರಡು ತಂಡಗಳ ಮುಖಾಂತರವಾಗಿ ಇವಾಗ ಪ್ರದರ್ಶನ ಪಂದ್ಯಕ್ಕಾಗಿ ಆಡ್ತಾರೆ. ಒಂದೆಡೆ ವರ್ಲ್ಡ್ ಬನ್ಸ್ 11 ಇದ್ರೆ ಮತ್ತೊಂದೆಡೆ ಶೆಟ್ಟಿ ಎಂಪೈರಿನ ತಂಡ. ನಿನ್ನೆ ದಿನ ಕೂಡ ಪ್ರದರ್ಶನ ಪಂದ್ಯದಲ್ಲಿ ಶೆಟ್ಟಿ ಎಂಪೈರ್ನ ತಂಡ ಪ್ರಶಸ್ತಿಯನ್ನು ಜಯಿಸಿತ್ತು. ಈ ಪಂದ್ಯದ ಬಳಿಕ ಪ್ರದರ್ಶನ ಪಂದ್ಯ ಕೂಡ ಇವಾಗ ಮುಂದುವರಿಕೆಯನ್ನು ಕಾಣಲಿಕ್ಕಿದೆ. ಸಂಜೆ ಆಗ್ತಾ ಇದ್ದ ಹಾಗೆ ಬಹಳಷ್ಟು ಮಂದಿ ಪ್ರೇಕ್ಷಕರು ಇವಾಗ ಪಂದ್ಯಾಟದ ವೀಕ್ಷಣೆಗಾಗಿ ಕುಂದಾಪುರ ಗಾಂಧಿ ಮೈದಾನಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ. ಡೀಪ್ ಸ್ಕಾರ್ಗೆ ಮೇಲೆ ಹೋಗ್ತಾ ಇರುವಂತಹ ಚೆಂಡು ತನ್ನ ಮೂಲಕ ಒಂದು ಓಟ, ಎರಡನೇ ಓಟದ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು. 40 ಓಟವನ್ನು ದಾಖಲಿಸ್ತಾ ಇದೆ. ಟೆನ್ನಿಸ್ ಬಾಲ್ ಕ್ರಿಕೆಟಿನ ಕಾಶಿ ಅಂಕಣ ಅಂತಾನೆ ಕರೆಯಬಹುದಾಗಿರ್ತಕ್ಕಂಥ ಕುಂದಾಪುರ ಗಾಂಧಿ ಮೈದಾನ ಬಹಳಷ್ಟೊಂದು ದಾಖಲೆಯ ಪಂದ್ಯಾಕೂಟವನ್ನು ಕಂಡಿರ್ತಕ್ಕಂಥ ಅಂಕಣ ಕೂಡ. ಇದರ ಮಧ್ಯೆ ಓಟಗಳು ಮತ್ತೆ ಬರ್ತಾ ಇಲ್ಲ. ಅಂತಿಮ ಓವರ್ ಇನ್ನಿಂಗ್ಸ್ ನಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದ ಹಾಟ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾಕೂಟವನ್ನು ಕಂಡಿರ್ತಕ್ಕಂಥ ಕುಂದಾಪುರ ಗಾಂಧಿ ಮೈದಾನ ಅಂಕಣ ಟಾರ್ಪೋಡಸ್ ಪ್ರೀಮಿಯರ್ ಲೀಗ್ ಆಗಿ T10 ರೂಪದಲ್ಲಿ ಪಂದ್ಯಾಕೂಟ ಕುಂದಾಪುರ ಗಾಂಧಿ ಮೈದಾನದಲ್ಲಿ ಜರುಗಿತ್ತು. 4 ಬಾರಿ ಚಕ್ರವರ್ತಿ ಕೂಡ ಟೆನ್ನಿಸ್ ಬಾಲ್ ಕ್ರಿಕೆಟ್ನಲ್ಲಿ ಪಂದ್ಯಾಕೂಟವನ್ನು ಇಲ್ಲಿ ಆಯೋಜಿಸಿದ್ರು. ಮತ್ತೆ ಓಟ್ಗಳು ಬರ್ತಾ ಇದೆ. ಒಂದು ಓಟದ ಹೆಚ್ಚುವರಿಯನ್ನು ಕೂಡ ಕಾಣ್ತಾ ಇದೆ. ತನ್ನ ಮೂಲಕ ಕ್ಷೇತ್ರರಕ್ಷಣೆ ವೈಫಲ್ಯ. ಎರಡನೇ ಓಟವನ್ನು ಕೂಡ ದಾಖಲಿಸಿಕೊಂಡ್ರು. ತಂಡದ ಮೊತ್ತ 41 ಓಟಗಳು, 41. ಆ 42 ಓಟಗಳು 42. ಪಂದ್ಯವನ್ನು ಮುಂದುವರಿಸಬೇಕು ಈಶಾನಿ ಕ್ರಿಕೆಟರ್ಸ್. ತನ್ಮೂಲಕ ನೋ ಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ. ತನ್ಮೂಲಕ ಫ್ರೀ ಚೆಂಡು ಓಟಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ ಕೂಡ ಇವಾಗ 44ಕ್ಕೆ ತಲುಪ್ತಾ ಇದೆ. ಅಂತಿಮ 3 ಎಸೆತಗಳು 8ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ.
ಮತ್ತೆ ಮೋಹನ್ ಶೆಟ್ಟಿ ಬಿರುಸಿನ ಹೊಡೆತ ತನ್ಮೂಲಕ ಚೆಂಡು ಸೀಮಾ ರೇಖೆಯ ಹೊರ ಭಾಗವನ್ನು ಕಾಣ್ತಾ ಇದೆ. 6 ಓಟಗಳು ಬರ್ತಾ ಇದೆ. ಅಂತಿಮ ಹಂತದಲ್ಲಿ ಇವಾಗ ವಿಕಾಸ್ ಶೆಟ್ಟಿ ತಂಡಕ್ಕಾಗಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ತಂಡದ ಪ್ರಮುಖ ಆಟಗಾರರು ಹಿನ್ನಡೆ ಆಟವನ್ನು ಆಡಿದ್ರು ಕೂಡ ಕೊನೆಯ ಘಟ್ಟದ ಆಟಗಾರರು ಇವಾಗ ತಂಡಕ್ಕಾಗಿ ಸುತ್ತಮ ರೀತಿಯ ಒಂದು ಓಟವನ್ನು ದಾಖಲಿಸಿದ್ರು. ತಂಡದ ಮೊತ್ತ ಕೂಡ ಇವಾಗ ಅರ್ಧ ಶತಕವನ್ನು ಪೂರೈಸ್ತಾ ಇದೆ. 50. ಮತ್ತೆ ಮೋಹನ್ ಶೆಟ್ಟಿ ನೋ ಬಾಲ್ ಅನ್ನುವಂತ ತೀರ್ಪು. ಎಕ್ಸ್ಟ್ರಾ ಓಟಗಳ ಸೇರ್ಪಡೆ. ಕೊನೆಯ ಓವರ್ನಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. 51. ಸದ್ಯ ಪರಿಸ್ಥಿತಿ 6 ಓವರ್ಗಳವರೆಗೆ 30-35 ಆಸುಪಾಸಿನ ಮೊತ್ತವನ್ನು ಕಂಡಿರ್ತಕ್ಕಂಥ ಕೋಸ್ಟಲ್ ಕಿಂಗ್ಸಿನ ತಂಡ ಇವಾಗ 50 ಅರ್ಧ ಶತಕವನ್ನು ಪೂರೈಸಿಕೊಂಡು ಮುಂದುವರಿಕೆಯನ್ನು ಕಾಣ್ತಾ ಇದೆ. 51 ಓಟಗಳು 51. ಮತ್ತೆ ಮೋಹನ್ ಶೆಟ್ಟಿ ಬೀಸುವ ಪ್ರಯತ್ನಗಳನ್ನು ದಾಖಲಿಸಿದ್ರು. ಫ್ರೀ ಹಿಟ್ ಎಸೆತ. ರನ್ಔಟ್ ರೂಪದಲ್ಲಿ ಮತ್ತೆ ವಿಕಾಸ್ ಶೆಟ್ಟಿ ಉದ್ದರಿ ಕೂಡ ಆಘಾತವನ್ನು ಕಾಣ್ತಾ ಇದೆ. ಅಂತಿಮ ಎಸೆತ. ಕೊನೆಯ ಚೆಂಡು. 8ನೇ ಓವರ್ ಚಾಲ್ತಿಯಲ್ಲಿ. ವಿಪಕ್ಷ ಕವರ್ ಸವಾಲು ಹೊಡೆತವನ್ನು ದಾಖಲಿಸಿದ್ರು. 1 ಓಟಗಳ ಸೇರ್ಪಡೆ. ತನ್ಮೂಲಕ 2ನೇ ಓಟವನ್ನು ಕೂಡ ದಾಖಲಿಸುವಂತಹ ಪ್ರಯತ್ನ. ತೃತೀಯ ನೇತ್ರಕ್ಕೆ ಇವಾಗ ಡಿಸಿಷನ್ ಅನ್ನು ರವಾನಿಸ್ತಾ ಇರುವಂತಹ ಪ್ರಮುಖ ನಿರ್ಣಾಯಕರು. ಅಲ್ಲಿ ಮಾರ್ಕಿಂಗ್, ಪಿಚ್ ಮಾರ್ಕಿಂಗ್ ಮಾಡಬೇಕು. ಥರ್ಡ್ ಅಂಪೈರ್ ಡಿಸಿಷನ್ ಇವಾಗ ಬರಬೇಕಾಗಿದೆ. ತಂಡದ ಮೊತ್ತ 51 ಓಟವನ್ನು ದಾಖಲಿಸಿದ್ದಾರೆ. ಲೆಜೆಂಡ್ ಆಟಗಾರ ಪ್ರಹ್ಲಾದ್ ಶೆಟ್ಟಿ ಎಲ್ಲಿದ್ರು ಕೂಡ ಕಮೆಂಟೇಟರ್ ಬಾಕ್ಸ್ ಹತ್ರ ಬರಬೇಕು. ತನ್ಮೂಲಕ ಔಟ್ ಅನ್ನುವಂತ ಸೂಚನೆ ಬರ್ತಾ ಇದೆ. 51, 52, 53ರ ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿರ್ತಕ್ಕಂಥ ಈಶಾನ್ಯ ತಂಡ. 48 ಎಸೆತಗಳು. ಈ ಪಂದ್ಯ ಬಹಳಷ್ಟೊಂದು ಕುತೂಹಲಕಾರಿ ಆಗುವಂತ ಎಲ್ಲ ಸಾಧ್ಯತೆ ನಿರೀಕ್ಷೆಯನ್ನ ಕೂಡ ಹೆಚ್ಚಿಸುವಂತ ಹಂತಕ್ಕೆ ಬರ್ತಾ ಇದೆ. ಆ ನಿಟ್ಟಲ್ಲಿ ಇವಾಗ 2ನೇ ಇನ್ನಿಂಗ್ಸ್ ಆರಂಭವನ್ನು ಕಾಣಬೇಕಾಗಿದೆ. ಮತ್ತೆ ಇಲ್ಲಿ ವೀಕ್ಷಕ ವಿವರಣೆಯಲ್ಲಿ ಬದಲಾವಣೆ ಮುಂದಿನ ಹಂತಕ್ಕಾಗಿ ಅರವಿಂದ ಮಣಿಪಾಲ್ ಆಂಗ್ಲ ಮಾಧ್ಯಮದಲ್ಲಿ.
Hello, check. Hello. Hello, check. So thank you very much, Fazal. 53 to chase here. Ishani cricketers. They're going to chase 53 in the second innings of this competition here. Good evening to all the cricket viewers. Welcome back today, Kundapur Gandhi Maidan, for this Punch Empire Trophy 2023. Right, it's scored. I think it's going to be first ball of the innings. And nicely hit on the one side for a huge 6. Ishani versus Coastal Kings United. So 53 to chase here, first ball of the innings, and it's been a lovely strike on that occasion by Vishwas Shetty, and Shivprasad Kile has played some lovely cricketing shots here at the non-striker's end. Pratik Shetty to continue. So that one again, it's in the air, it's going all the way, that's another big 6. Straight towards the commentary box as well. Back-to-back 2 6s. Another short pitch delivery. And Vishwas lofted quite well on the one side for a huge 6. Now score moves up to 12 for no loss here. Expected start they have got on this occasion because 53 to chase, and needed a terrific start in the first 2 overs power play session, and 2 also slightly shorter side, short of length, and the last one lofted quite well, seriously struck by him. It's gone all the way for a 6. Kundapur Gandhi Maidan is actually getting so much back outside the ground because cricket fans are making their presence, watching this competition, and they're going to support us. And today, after this, 4 matches to be played. The next match will be exhibition match. But a miss for wicketkeeper, no runs there. So it is a good comeback here. Just bowling close to the off-stump channel, getting the little bit of turn with a faster delivery. And that occasion is beautiful ball by Pratik. Now they need wickets here because chasing around a 53 under the lights, it is going to be always a big task. After getting 2 6s, definitely the batter, he has boosted his confidence level really up. Change of pace on that occasion, dot ball. Ishani cricketers, yes, they lost the 1-1 match, and they got one close competition in the last night. It was tied, and now in this competition against Coastal Kings United, needs to fight so hard to chase 53. So another short ball here. He's enjoying his batting here. It's a straight again, wide of the commentary box for another 6. 3 6s in this over so far, and 3 also on the one side. 3 short balls. Dealing with the 6s here, and no single, no 2 runs, 3 6s in a row. That means in this first over, 18 runs on the board, and pressure back onto the bowling team members. At one stage in the first inning, 17 for 6, and they have recovered from that position. They have scored 52, and challenging total they kept in front of batting team now. They kept in front of this Ishani cricketers. Now Ishani, they are 18 for no loss. Big appeal to made, and will have to wait for the umpire single. They ran a quick single. Oh, they're going to take a review, yes. Right, and
that occasion, he's going to take a review of this because it was very close. They made an appeal for the leg before, and on-field umpire referred to the third umpire's position now. Coastal Kings, yes, they believed that would be very close call, so they had discussion with the teammates, and they have decided to take the review, and will be waiting for the third umpire's decision. 3 sixes, last ball of the over was bowled beautifully there, and still waiting for the third umpire's decision now. Ten franchises taken a part in this cricket tournament, and this tournament is actually successfully and well organized under the leadership of Sharath Kumar Shetty. Shetty umpire presented, organizer conducted. Bunce Empire Trophy 2023. Heartily welcome all of you on behalf of Bunce Empire Trophy 2023 cricket tournament. Leg by signal, not our signal body. Third umpire, right, leg by signal as well from the on-field umpire after the completion of first over play. 19 for no loss. Prathama over Muktaya. 19 no loss. Great start for the batting second team here. 19 runs from the first over, 3 sixes. Not a great deliveries, because I tell you one thing, all the short balls, and that was actually found a sweet part of the blade, and it has disappeared in the outfield. Vishwas Shetty enjoyed the first over there with the lovely cricketing shots. So again, short pitch ball. This time it's going, it's going all the way. There is a chance for the deep field. Well, good judgment. Very, very good judgment. And he was actually jumping and leaping in the air and taking that wonderful catch. Just near the boundary line, it has been caught by the fielder. 19 for 1 now. Vishwas departs. And a big wicket for them because they needed that breakthrough. Because it was again a short ball. And looking to play the big stroke on the onside. High hit. And finds the safe hands of deep mid-wicket fielder. Still 34 more runs required to win this competition from the last 41 deliveries. So new batter is in here. Arrives to the crease. Sudeep Shetty Hebbari. Wall balled again. Good running between the stumps, I think. Yes. Very good running between the stumps on that occasion. Quickly off the mark here. With that single run, score moves up to 20. Kille is still there. Showprasad Kille has impressed everyone with the bat and ball. He's a quality cricketer, and in this lovely evening, he needs to play quality innings for his team. A good shot, and finds a field on the off, so a little bit of misfield, goes for a single. 21. So this venue is actually pretty popular, as we mentioned earlier. Kundapur Gani Baidan. We witnessed many prestigious national level, state level, interstate level cricket tournaments. Nicely worked on the one side. Good cricket here. They are making themselves a little busy between the stumps. That single takes them on to no score. 22 for the loss of just the 1 wicket. 53 they are chasing. 22 already registered. Second over in progress. Using the pace of the ball and a slight slower delivery, and now runs straight to the fielder. Chakravarti cricketers Kundapur and top orders Kundapur have organized many tournaments here. And once we witnessed international
hard tennis T10 cricket tournament was successfully organized by top pros as well. Well played. Just wide off the fielder, straight to the mid-off on that occasion. No runs. So that's the end of the over number 2. 2 gone, 22 for 1. 2 ಓವರ್ಗಳು ಮುಕ್ತಾಯ 22ಕ್ಕೆ 1. $31 required from the last 6 overs. 36 balls here. 36 ಎಸೆತಗಳು 31 ಅವಶ್ಯಕತೆ. $31 of 36. Game is actually in the balance. I can update one thing from the bowling team's point of view, perspective. They need wickets here because Kile is such a solid player. He can play a long innings. And we have Sudeep Shetty. He's a very good, promising, talented player, cricketer. So this partnership, around 10 to 15 runs in run a ball, definitely game on for the batting second team. On the other hand, the pressure is still there on the bowling team. They have scored 52. And now they are fighting so hard here. 36 deliveries left in the equation and 31 to get. What about the plan for them? Because when you are playing a second or third league match in league format, you need to come out with a good game plan, and a captain has to give a terrific guidance to his teammates. And here that is required for Coastal Kings United team. Pratik Shetty will continue. From the bunts, Empire bowling end. Bowling, beautiful ball there. That's a good delivery. Fast and furious. When the lights are started, if you are going to increase the pies, 130, 135 pies in tennis ball, and you're going to get a winning task. That was a good delivery. Just outside off stump. And no time for the batter to react in a solid fashion. Very good delivery in that time by Pratik Shetty. Same as the previous. This time, little bit of less pace was there. Previous one, pretty faster delivery. And a good variation by him. 2 dot balls now. 34 balls. 31 to get. 2 outside off from deliveries produced. And twice the beaten batter beaten comprehensively there. That's the outside edge of the bat. Yes, well balled again. Good carry on the behind the stumps. Wicket goes down. 2 wickets down for 22. ಹಲೋ, ಮುಂದಿನ ಪಂದ್ಯ ಮತ್ತೊಂದು ಪ್ರದರ್ಶನ ಪಂದ್ಯಕ್ಕೆ ಸಾಕ್ಷಿಯಾಗಲಿಕ್ಕಿದೆ. ಶೆಟ್ಟಿ ಅಂಪೈರ್ ಲೆಜೆಂಡ್ಸ್ ವರ್ಲ್ಡ್ ಬೌನ್ಸ್ ಲೆಜೆಂಡ್ಸ್ ಅನ್ನು ಎದುರಿಸ್ತಾರೆ. ಹಿರಿಯ ಆಟಗಾರರು ಇಲ್ಲಿ ಅಂಕಣ ಒಳಭಾಗದಲ್ಲಿ ಆಟವನ್ನು ಆಡ್ಲಿಕ್ಕಿದ್ದಾರೆ. 2 ತಂಡದ ಆಟಗಾರರು ನಮ್ಮ ವೇದಿಕೆ ಮುಂಭಾಗಕ್ಕೆ ಬರಬೇಕು ಟಾಸ್ ಪ್ರಕ್ರಿಯೆಗೋಸ್ಕರ. ಈ ಪಂದ್ಯದ ನಂತರ 2 ಹಿರಿಯ ದಿಗ್ಗಜಗಳ ನಡುವಿನ ಕಾಳಗ ನಡೀಲಿಕ್ಕಿದೆ. ಶೆಟ್ಟಿ ಅಂಪೈರ್ ಲೆಜೆಂಡ್ಸ್ ವರ್ಸಸ್ ವರ್ಲ್ಡ್ ಬೌನ್ಸ್ ಲೆಜೆಂಡ್ಸ್. So back to the live action now. 22 for the loss of 2 wickets. Amrish Shetty is in. 3 beautiful deliveries by Pratik Shetty there. He started his run up now. Oh, that's a good delivery again. Extra bounce. Absolutely magnificent delivery. Disciplined bowling performance. What we've seen on in this over. Every delivery is actually moving around just close to the off-stump channel. That was the last one is absolutely beautiful ball. The good effort he has done. Good pace, good bounce, and a good carry. They've Shetty behind the stumps. Nicely hit. It's India. 1 bounce. Heading so far to the field. Fly spin in the deep. Well played. Smashed on the onside for a single. 23 for 2 now. Just the 1 run conceded in the last 5 balls.
dot balls, wickets, very important to stay in the hunt, to stay in the contest for the Coastal Kings United team. Pratik Shade for the last time in this over. Oh, well ball, big appeal to Mide, but it's going down the leg side, and it's going to be, well, are they going to take a review, or on-field umpires will signal no, they're going to take a review here. Almost onto the leg stump channel, full length delivery, and the Coastal Kings United decided to take a review, and the third umpire will be having responsibility to give that clarity to everyone. Bunce Empires Trophy 2023 second Test cricket program. Cricket Actions is on, live and exclusive. Live stream in the Cricksay as well as in the Cover Drive channel, YouTube channel. Still waiting for the third umpire decision here. Leg by signal. Okay. Right, leg by signal from the umpire. No damage done. Just a single run added in the form of extra. 3 overs completed. After the completion of 3 overs play, 24 runs, 24 for the loss of 2. 3 ಓವರ್ಗಳ ಮುಕ್ತಾಯ 24ಕ್ಕೆ 2. ಮೂವತ್ತು ಎಸೆತಗಳು 29ರ ಅವಶ್ಯಕತೆ. 29 required from 30 balls. Now the fight back is on after conceding 19 runs from the first over. And now look at that. That is absolutely the group commitment. Committed bowling performance is actually required for the Coastal Kings. The last over, magnificent bowling performance by Pratik Shade. Now 30 deliveries, 29 to get. Shiv Prasad Gill is still there, and there is a big hope for the batting team, Ishani cricketers. And if he can able to stay another 2 or 3 hours, and definitely this game is actually can run in favor of them, because he's much capable to build a long innings, big innings, and to keep the game away from the opposition. Right, we have Pradeep Shade, really disappointed with the bat, and he needs to do the job with the ball for the team, and he's setting the field placement in this beautiful evening session here at Gani Maidan in Bunce Empire Trophy 2023. "30 deliveries, 29 to get now." Nicely ball, beautifully played on the onside, lovely on drive, looking for a second, well fielded to just a single. Under the lights, you cannot able to focus on the big strikes. Remember, that is why you need to do some good running between the wickets. And yesterday night, Kiran Shetty has played a solid innings for the Rupi Boss team. 70 to 80% of the runs, he scored 24. He has made that by running between the wickets. So that is why under the lights, when you are going to focus on the single and running between wickets, definitely you are going to get upper hand against the opposition. Now 28 runs required from 29 balls. Now run straight back to Pradeep Shade in his follow through. 28 of 28. Ball to ball match. Run a ball match. Exciting contest. Still 8 wickets in hand here. Pradeep Shade to continue. Oh, that's a little extra bounce. Good bowling. Good bowling. There it is. Smart piece of bowling by him. He saw the batter is actually charging against him, and a little bit of variation he's got in the previous occasion. Now 27 balls, 28 to get. Outside of them, nicely played, and straight to the short third man. Straight to short third man, field placement, just a single. With that single run scored now, 26 for 2. 53 there chasing. 27 more runs to get. Down the track in the air, it's got him. Yes, it's got him. That's a big wicket. That is absolutely magnificent delivery. Well, he has committed to play that stroke on the outside. A good catch.
Good field set and good delivery. And the luck has gone in favor of Pradeep Shetty's account. And that is a big wicket. This could be the turning point in the game. Just trying to chip the ball on the offside by killing, and that occasion really disappointed. Very, very good catch at a short extra cover region. ಮುಂದಿನ ಪಂದ್ಯಾಟವನ್ನು ಆಡುವಂತ ಶೆಟ್ಟಿ ಅಂಪೈರ್ ಲೆಜೆಂಡ್ಸ್ ಹಾಗೂ ವರ್ಲ್ಡ್ ಬನ್ಸ್ ಲೆಜೆಂಡ್ಸ್ ಕ್ಯಾಪ್ಟನ್ಸ್ ರೆಡಿ ಇರಬೇಕು ಟಾಸ್ಗೋಸ್ಕರ. ಎರಡು ಹಿರಿಯರ ತಂಡದ ನಾಯಕರು ಟಾಸ್ಗೋಸ್ಕರ ರೆಡಿ ಇರಬೇಕು. ಲೆಜೆಂಡ್ಸ್ Dixit Shetty into the crease. Nicely played on the one side. He gets only sing back for a second. Could be chance for the runner. Classical. No, that's a wide throw from the fielder. 2 runs. Valuable 2 runs added to the total. Good running between the stumps. Good over by Pradeep Shetty. That's the end of the over number 4. 4 gone. 28 for the loss of 3 wickets here. 4 ಓವರ್ಗಳು ಮುಕ್ತಾಯ 28ಕ್ಕೆ 3. 25 required from the last 4 overs play. 24 balls, 25 to get. 24 ಎಸೆತಗಳು 25ರ ಅವಶ್ಯಕತೆ. Well, once again we are thanking to Sharath Kumar Shetty for organizing such a fabulous, prestigious, wonderful, magnificent Bunce Empire Trophy 2023. 10 franchises taken part in this cricket tournament, and more than 140 players bidded during the bidding auction, and now this is going to be the second day. Few teams have registered 2 victories, few teams registered 1 victory, they lost 1, and few teams have played 3 matches, and now we got 24 balls left and 25 runs that need to get to win the match here. 24 ಎಸೆತಗಳು 25ರ ಅವಶ್ಯಕತೆ. From the Bunce Empire end we have Vikas Shetty has bowled a beautiful delivery in the first one. 23 balls, 25 to get here. 2 new batters at the crease, and they had discussion. What about the game plan here? Well, will they focus on the single? Will they keep focus on the running between the wickets? Or else they need to play some big shots. 7 wickets in hand, 25 of 23. They need to get a victory target against the opposition. That's in the eye. It's still in the eye. It's going to be how it will land safely. It has landed safely there. Going for a big full shot. Little top edge connection there. Connected with the top edge only itself. 24 from 22 now. As the time progresses, as the match progresses, artificial lights are going to take a charge, and batters will have to focus so hard to get the runs. Vikas Shetty on his bowling mark now started his run up. Ball beautifully bowled again. A big appeal in front of the umpire. Well, there was a height is a factor. The ball was getting a little extra bounce there. Quite interesting to see a couple of dot balls is actually creating the pressure on the batters. Fabulous game of cricket is on. In the first innings, remember, 17 for 6. Recovered there. Getting the recovery from that position. They have scored 52 in the first over. In the second innings, they have conceded 19, but still fighting so hard here. Great bowling by Pradeep Shetty in the last over. Smashed on the onside. It's going to go all the way. Yes, it has too. That's a big hit. That's a big hit on the onside. 6 signal from the umpire.
With that 6, score moves up to now 35 runs on the board here. Dikshish Shetty playing that stroke on the one side, taken a little bit of calculative risk there, and has played a superb stroke, quality hit on that occasion. That has given a quality result to the team. 35 on the board, 19 runs they need to get now. 19 away from the victory. Sorry, 35 means they need 53, 18 runs. A beautiful shot again. Getting himself onto the front foot, watchfully played. Terrific drive on the offside, straight to the deep field placement there. "36 runs on the scorecard." And this is turning out to be a good partnership again between Ambrish Shetty, Dikshish Shetty, joining together at the crease, keeping the momentum up for the Ishani cricketers. And using the depth of the crease and well played on the onside. Comfortable single. Yes, that is going to be end of the over number 5. After the completion of 5 overs play, score confirmation. 37 for the loss of 3. 5 ಓವರ್ಗಳ ಮುಕ್ತಾಯ. 37 ತಂಡದ ಒಟ್ಟು ಮೊತ್ತ 3 ಹುದ್ದರಿಗಳಾಗಾತು. 16 ರಿಕ್ವೈರ್ಡ್ ಫ್ರಮ್ 18 ಬಾಲ್ಸ್. 18 ಎಸೆತಗಳು, 16 ಅವಶ್ಯಕತೆ. 16 of 18. That 6 is actually put the pressure on Coastal Kings United team. Otherwise could have been a little tighter for the batting team. Now 16 from 18. Well, 7 wickets in hand. A good partnership is on. And a couple of positive approaching drives played by these two cricketers. Literally, it's going to be good time at the crease for Dikshish Shetty and Ambrish Shetty. Bunce Empire Trophy 2023. It's been such a wonderful, richest and fabulous cricket tournament. And few matches to be played after this. We'll have an exhibition match. Legend players, or you could call veteran cricketers, will be the part of this exhibition competition. Shetty Empire versus World Bunce. Lofted hits in the air, into the gap, chipped away, well, 1 bounce, into the, I think, well fielded 2 as well, back for a second. Good commitment level shown by the fielder in the deep. And that's a good stroke, because you could say it is a front foot. He has taken on the front foot, and he has actually placed the ball between 2 fielders. Inside out drive for 2 runs. Score now 39. Pradeep Shetty has to produce some great balls here. Great deliveries. For short ball into the gap on the offside. There is a field in the deep. Just a single. Cut shot being played by the batter. Runs are coming quickly, and runs are coming very well for the batting team members. Score moves up to now 40. 53 they are chasing. 13 more runs they need now. Nice line. Very good line by him. Full end delivery by Pradeep Shetty. Dot ball. ಮುಂದಿನ ಪಂದ್ಯಾಟ ಆಡುವಂತ ಶೆಟ್ಟಿ ಎಂಪೈರ್ ಲೆಜೆಂಡ್ಸ್ ಹಾಗೂ ವರ್ಲ್ಡ್ ಬಂಡ್ಸ್ ಲೆಜೆಂಡ್ಸ್, ಆಲ್ ದ ಟೀಮ್ ಮೇಟ್ಸ್, ಇಲ್ಲಿ ಫೋಟೋ ಸೆಷನ್ ಬರಬೇಕು, ಟಾಸ್ಗಾಗಿ ಬರಬೇಕು ಎಲ್ಲ ತಂಡದ ಆಟಗಾರರು. Well played again. Just in the air for a while. Excellent cricketing drive. There it is. There's another professional drive in cricket business. And that single takes them on to now 41 runs on the board, inching close to the victory target. 12 runs they need from 14 balls. Watchfully played, no run, straight back to Pradeep Shetty in his follow through. Last ball of the over to come now. Last ball of the 6th over. 13 balls and 12 runs they need to win this match against Coastal Kings United team. Last ball of the over. Crucial ball here. Lofted. Well, it's going. It's in the air. Still in the air. And it's gone all the way. That's one of the fantastic, fabulous hit. Into the crowd it goes for a maximum result. "47 runs after the completion of 6 overs play, and just the 6 runs required from the last 12 balls.
47 ತಂಡದ ಒಟ್ಟು ಮೊತ್ತ 6 ಓಟಗಳ ಅವಶ್ಯಕತೆ 12 ಎಸೆತಗಳ ಮುಂದೆ. 12 balls remaining and I need only 6 here. Terrific partnership, match-winning partnership between these two. Amrish Shetty, Diksha Shetty sticking at the crease, has played some lovely shots, given entertainment to all the cricket viewers under the lights. It's been absolutely magnificent partnership. Now 6 runs are required from the last 2 overs played. That means 12 balls left in the equation. Maiden over required, or else 1 or 2 runs he has to concede and he has to take 2 wickets. This kind of statistics will keep the momentum on for the bowling team. Anything around 3 or 4 runs from this server, definitely game on for the batting team members. 12 balls and 6 runs to get. Some quality strokes have been played by these 2 batters. The good shot again, straight to the field, no runs there. 11 balls, 6 to get. Oh, wall ball. Finally, they have managed to break the partnership. 10 balls, 6 to get now. Six runs from the last 10 balls. 6 ಓಟಗಳು ಬರಬೇಕಾದ್ರೆ 10 ಎಸೆತಗಳ ಮುಂದೆ. Right, that is the end of the Diksha Shetty's innings. Has played a very good part in this innings. He scored 10 runs. Now new batter is another Shetty. Oh dear, 6 to get from 10 balls. First one dot delivery, second one followed by a wicket, clean ball dismissal. Now ಮುಂದಿನ Amrish Shetty ಪಂದ್ಯ is in. ಶೆಟ್ಟಿ ಅಂಪೈರ್ ಲೆಜೆಂಡ್ಸ್ ವರ್ಸಸ್ ವರ್ಲ್ಡ್ ಬಾಂಡ್ಸ್ ಲೆಜೆಂಡ್ಸ್. ಕ್ಯಾಪ್ಟನ್ ಟಾಸ್ ಗಾಗಿ ರೆಡಿ ಆಗ್ತಾ ಇದ್ದಾರೆ. ಇದನ್ನ ಮಾಡ್ಲಿಕ್ಕಿದ್ದಾರೆ ಶಿಥಿಲ್ ಹೆಗ್ಡೆ. ಒಂದೆಡೆ ಸುಷ್ಮಿತ್ ಶೆಟ್ಟಿ, ಇನ್ನೊಂದೆಡೆ ಸಚೀಂದ್ರ ಶೆಟ್ಟಿ. ಟಾಸ್ ಪ್ರಕ್ರಿಯೆ ನಿರ್ವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಶಿಥಿಲ್ ಹೆಗ್ಡೆ. Right, wickets to continue. Oh, it's in the air. It's going to be chances there. Back-to-back 2 wickets. Well, do you believe what's happening here at Gandhi Maidan? Back-to-back 2 wickets down. And a slower short pitch outside of them. And a good catch by the fielder. 9 deliveries to go now. 6 to get. 6-1 required from last 9 balls. ಹಲೋ, ಲೈವ್ ಕವರೇಜ್. ನಮ್ಮ ಮುಂದಿನ ಪಂದ್ಯದ ಟಾಸ್ ಪ್ರಕ್ರಿಯೆಗೋಸ್ಕರ ಕ್ರಿಕೆಟಿನ ಹಿರಿಯ ದಂತಕಥೆಗಳು ಒಟ್ಟಾಗ್ತಾ ಇದ್ದಾರೆ. ಒಂದೆಡೆ ಸುಷ್ಮಿತ್ ಶೆಟ್ಟಿ, ಇನ್ನೊಂದೆಡೆ ಸಚೀಂದ್ರ ಶೆಟ್ಟಿ. ಶೆಟ್ಟಿ ಅಂಪೈರ್ ಲೆಜೆಂಡ್ಸ್ ಕ್ಯಾಪ್ಟನ್, ಸುಷ್ಮಿತ್ ಶೆಟ್ಟಿ ಇದ್ರೆ ವರ್ಲ್ಡ್ ಬಾಂಡ್ಸ್ ಲೆಜೆಂಡ್ಸ್ ಆಗಿ ಸಚೀಂದ್ರ ಶೆಟ್ಟಿ ಉಡುಪಿ. ಈಗ ಟಾಸ್ ಪ್ರಕ್ರಿಯೆಗೋಸ್ಕರ ಲೈವ್ ಕವರೇಜ್, ಕ್ರಿಕ್ಸೆ ಕವರ್ ಡ್ರೈವ್ ಲೈವ್ ಕವರೇಜ್ ಅವರು ನಮ್ಮ ಪ್ರೆಸೆಂಟೇಷನ್ ಏರಿಯಾಕ್ಕೆ ಬರಬೇಕು ಆದಷ್ಟು ಶೀಘ್ರ. 9 balls and 6 to get. 9 ಎಸೆತಗಳು 6 ಅವಶ್ಯಕತೆ. No, but a miss by wicket keeper there. It is goes for the direct hit. Direct hit. Well, the Mr. Stumps from both ends. Quick single run completed. There it is. And a 5 runs they need now from the last 8 balls. 8 deliveries left and 5 runs required. 5 wickets down here for Ishani cricketers. Still, they are in a good position because of 5 wickets in hand. Couple of singles could finish the match in favor of them. But still, 2 balls to go. If he managed to bowl 2 dot balls here, successive 2 dot deliveries, then 5 from 6, it is going to be fabulous to watch for all the cricket viewers. Shetty umpire, team captain won the toss here. Sachindra Shetty. Very lucky toss to win. Oh, good bowling. Big appeal on this occasion for the LBW. And that's another dot ball, I think.
Wall ball, 7 balls, 5 runs to get. We mentioned earlier in the commentary box, maiden over or 1 or 2 runs and 2 wickets. That kind of statistics, and definitely will keep the hopes alive. And that is ಶೆಟ್ಟಿ happening ಅಂಪೈರ್ here. ಒಂದು ಟಾಸ್ ತಮ್ಮ ಡಿಸಿಷನ್ ಆದ ಶೀಘ್ರ ತಿಳಿಸಬೇಕು. Rightly, it's happening here. Last ball of the over. For a big appeal, it's given out by the umpire. LBW, well, what an over. Turning out to be a magnificent over. Six wickets down here. Last 6 balls to be bowled and 5 runs to get here. 6 ಎಸೆತಗಳ ಮುಂದೆ 5 ಓಟಗಳ ಅವಶ್ಯಕತೆ. 6 balls, 5 runs that need to win this match here. Unbelievable bowling performance in the last over. Could you believe that? That is absolutely magnificent bowling performance under the pressure circumstances. 6 ಎಸೆತಗಳ ಮುಂದೆ 5 ಅವಶ್ಯಕತೆ. 6 balls, 5 to get. The last over will be bowled by we'll have to wait and see. Last over will be bowled by whom from the bowling team's side. The last over gone for only 1 run and has taken 3 wickets. Vikas, magnificent bowling performance. Team batting second here. Ishani Cricketers. They are worried about that runs column because they need 5 from 6. Six balls, 5 to get, and can we expect some glorious cricket momentum? Kundapur Gandhi Maidan witnessed many close encounters in prestigious cricket tournaments as far as history is concerned. In this same historical venue, once again we have a nail-biting stuff. 5 to get from 6 deliveries. Oh dear, it is going to be a big music for the batters to face. Towel ball looking for a quick single. Will White. Oh, this is going to be run out. This is going to be run out. Well, and both the batters are just watching the ball and not able to get a single run there. And now 5 balls, 5 runs to get here. ಹಲೋ, ಅಲ್ಲಿ ಕೋಸ್ಟಲ್ ಕಿಂಗ್ಸ್ 12 ಆಟಗಾರ ಕಳಿಸಿಕೊಡಿ, ದಯಮಾಡಿ ಗಮನಿಸಿ. Seven wickets down here, 3 wickets in hand, 5 balls left and 5 runs to get. 5 ಎಸೆತಗಳು 5 ಅವಶ್ಯಕತೆ. Now we have Vikas on his bowling mark. New batters in here, Pradeep Shetty. Ishani Cricketers. Slowly they are actually finding themselves in trouble. 5 runs from 5 balls, 3 wickets in hand. What a good game of cricket we are going to witness. Sensational game of cricket in the last over. 3 wickets taken by the bowling team. And all cricket viewers absolutely standing on their toes to watch this competition. 5 balls, 5 to get. Round the wicket is ball. Beautifully pried. Now misfielding. Yes, hopefully good fielding. 4 runs required from last 4 balls here. Field set is actually matters a lot on this occasion from the captain. Because the offside is actually pretty blank inside a 30-yard circle. They can push the ball. They can get a single. They can steal a single run so that they can get a home so easily against the opposition. 4 runs from the last 4 balls. 4 ಎಸೆತಗಳು 4 ಅವಶ್ಯಕತೆ. Because to continue here. Well balled again. Going for a quick single. Well, it's been taken. It has started to celebrate. We'll have to wait for the umpire signal. It's a leg by, no bat involved.
No bat involved on this occasion. Leg by signal from the umpire. Score moves up to now 50, I think. 50 up in the scorecard for Ishani cricketers. 53 they are chasing. 3 runs the need. From 3 balls. 3 ಎಸೆತಗಳು 3 ಅವಶ್ಯಕತೆ. Three balls, 3 to get, and both umpires, on-field umpires, having discussion regarding the. Oh, it's a leg by. Regarding the players' review, there it is, and leg by. Final decision from the umpire is a leg by. That means extra run. Now 3 balls, 3 runs to get. 3 ಎಸೆತಗಳು 3 ಅವಶ್ಯಕತೆ. Three balls remaining and 3 runs to get. Kishan Shetty on strike here. They got 1 short extra cover. Mid-off is actually slight moving towards the extra cover. Is mid-off slight wide. They kept it to prevent the single. I'm sure about that. They will focus on the single only itself. Kishan Shetty, obviously, he's going to strike the ball so cleanly in the further occasion. 3 balls, 3 runs to get. Oh, that one beaten comprehensively. Well ball. He's given room for himself. He's looking to play a cut shot. And the 2 balls remaining now. 3 runs the need. 2 ಎಸೆತಗಳು 3 ಅವಶ್ಯಕತೆ. Terrific game of cricket here. Solid cricket entertainment to all of you here at Gani Maidan. What a magnificent game of cricket we are witnessing here. Heartbeats is actually going up and up for the cricket viewers, those who are loving the cricket. And now 2 balls. 3 runs to win. 3 wickets in hand. Is he going to play the big strike? And the outside edge can give some runs for him. On the other end, here's Vikas Shetty. Definitely bowled so much well in the last over for the team. His ball round the wicket. Bit of miss by wicket keeper. Straight to the leg slip fielder. Just a single inside edge of the bat. And the last ball is coming up. Then it 2 now. 51 runs on the board. 51. ಕೊನೆಯಷ್ಟಕ್ಕೆ 2 ಓಟಗಳ ಅವಶ್ಯಕತೆ. 1ಕ್ಕೆ 2. 2 runs from the last ball. If the match will be tied, then points will be shared for both teams. Last ball is coming up. 2 runs to get here. And the batters are having discussion. There it is. And Kishan Shetty is actually excited at the crease. Meanwhile, the last ball of the match. And this is not a close encounter. Under the lights, it's going to be a solid, fabulous level of entertainment for all the cricket viewers. Meantime, we are having a solid Bunts Empire Trophy 2023. Next match to be played in today's schedule. Exhibition match between 2 strong teams. Shetty Empire won the toss against a World Bunts team. Last ball is coming up now. Oh dear. Have a look at the field placement here. And he's got a few fielders inside a 30-yard circle now. Short extra cover. He's got a leg slip on. I request on-field umpires, please, as early as possible, please continue to play. ಆದ ಶೀಘ್ರದಲ್ಲೇ ಪಂದ್ಯ ಮುಂದುವರಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಅಲ್ಲಿ ಮ್ಯಾಚ್ ಸ್ಟಾರ್ಟ್ ಮಾಡಿ. ಅನವಶ್ಯಕ ಸಮಯದ ಹರಣವನ್ನು ಮಾಡಬಾರ್ದು. ಇಮಿಡಿಯೇಟ್. Hello, check. Right, back to the live action now. Joining the action, last ball is coming up. 2 runs they need, 1 to tie. Ishani cricketers, they need to chase 53 in the second innings.
And it's going to be a magnificent game of cricket. Both teams played superb cricket, produced a wonderful game of cricket. Now the last ball is going to decide who is going to the winner of this match. And it is going to decide here. Down the track he goes, and well, it's going to be, I think, chance for the run out. They're back for a second. And what about this? And it's a tie. 52 runs the mile. Match got tied here, and the points shared for the both teams in the points table. A good game of cricket, and no favorite.